ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಅರ್ಧ ಗಂಟೆಯಲ್ಲಿ ಈಸಿಯಾಗಿ ಬೀಟ್ರೋಟ್ ಗೊಜ್ಜು ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ದೋಸೆ ರೊಟ್ಟಿ ಜೊತೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಫಸ್ಟು ಬೀಟ್ರೋಟ್ ತೊಗೊಂಡು ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಹೆಚ್ಚಿ ತೊಳೆದು ಇಟ್ಕೊಬೇಕು. ಈಗ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳೋಣ. ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕಡಲೆ, ಟೊಮ್ಯಾಟೊ, ಉಪ್ಪು, ಈರುಳ್ಳಿ, ಸಾಸಿವೆ, ಎಣ್ಣೆ, ಬೀಟ್ರೋಟ್ ಮತ್ತು ಖಾರದ ಪುಡಿ. ಆ ಮಸಾಲೆ ರುಬ್ಬಲು ಏನೇನು ಬೇಕು ಅಂತ ನೋಡ್ಕೊಂಡ್ಬರೋಣ ಬನ್ನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಒಂದು 2 ಕಡ್ಡಿ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಡಲೆ, 2 ರಿಂದ 2.5 ಚಮಚ ಖಾರದ ಪುಡಿ, ಹುಣಸೆ ಹಣ್ಣು, ಸ್ವಲ್ಪ ಕಾಳು ಮೆಣಸು ಇದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಒಂದು ಕುಕ್ಕರ್ ತೊಗೊಂಡು ಸ್ಟವ್ ಹಚ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿ. ಒಂದು ಸ್ವಲ್ಪ ಸಾಸಿವೆ ಹಾಕಿದ್ರೆ ಸಾಕು. ಕೆಲವು ಜನಕ್ಕೆ ಸಾಸಿವೆ ಅನ್ನೋದು ಇಷ್ಟಲ್ಲ, ಸೊ ಒಂದು ಸ್ವಲ್ಪ ಆದರೂ ಹಾಕಲೇಬೇಕು. ಸೊ ಅದು ಸಿಡಿಯೋ ತನಕ ಬಿಟ್ಬಿಟ್ಟು ನಂತರ ಒಣಮೆಣಸಿಕಾಯಿ ಇಲ್ಲಾಂದರೆ ಹಸಿಮೆಣಸಿಕಾಯಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಣಮೆಣಸಿಕಾಯಿ ಯೂಸ್ ಮಾಡ್ತಿದ್ದೀನಿ. ಅದಾದಮೇಲೆ 2 ಕಡ್ಡಿ ಕರಿಬೇವು ಹಾಕಿ ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಈರುಳ್ಳಿ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ನೀವು ಫ್ರೈ ಮಾಡ್ದೇ ಬೇರೆ ಏನಾದರೂ ಹಾಕೋದ್ರೆ ಅದು ನಿಮ್ಗೆ ಅಷ್ಟು ಟೇಸ್ಟ್ ಕೊಡಲ್ಲ. ಅದು ಗೋಲ್ಡನ್ ಕಲರ್ ಆದ್ರೇನೆ ಆ ಟೇಸ್ಟೇ ಬೇರೆ. ಅದು ಒಂಥರ ನೀವು ಮಾಡೋ ಏನೇ ಐಟಮಿಗೂ ರುಚಿ ಕೊಡುತ್ತೆ. ಸೊ ಅದು ನೀಟಾಗಿ ಫ್ರೈ ಆಗೋ ತನಕ ಬಿಡಲೇಬೇಕು. ಅದು ಫ್ರೈ ಆದ ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಬೀಟ್ರೋಟು ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದು ಬಾಡೋ ತನಕನೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದು ಬಾಡಿದಷ್ಟು ರುಚಿ ಕೊಡುತ್ತೆ ನಿಮ್ಗೆ. ಏನಾದರೂ ಬೀಟ್ರೋಟು ಉಪ್ಪು ಹಿಡಿದ್ರೆ ಚಂದ. ನಿಮಗೆ ತಿಂದಾಗ ಸಪ್ಪೆ ಅನ್ನಿಸ್ಬಾರ್ದು ಅಂದರೆ ಉಪ್ಪು ಹಾಕಿ ಸ್ವಲ್ಪ ಬಾಡೋ ತನಕನೂ ಫ್ರೈ ಮಾಡ್ಕೊಬೇಕು ನೀವು. ಅದಾದಮೇಲೆ ನಾವು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯಕ್ಕೆ ಬಿಡಬೇಕು. ಅದ್ರ ಜೊತೆಗೆ ಖಾರ ನೋಡ್ಕೊಳ್ಳಿ ಸ್ವಲ್ಪ ನೀವು. ನಿಮ್ಗೆ ಏನಾದ್ರು ಖಾರ ಕಮ್ಮಿ ಅನ್ನಿಸ್ತು ಅಂದರೆ ಸಾಂಬಾರು ಪುಡಿ ಇನ್ನೊಂಚೂರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋಕೆ ಬಿಡಿ. ಸ್ವಲ್ಪ ಕುದೀತಾ ಇದೆ ಅಂದಾಗ್ಲೇನೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಅದು ಫೈನಲ್ ಅಲ್ಲೇ ಹಾಕಬೇಕು. ನೀವು ಮಧ್ಯ ಎಲ್ಲರೂ ಹಾಕಿದ್ರೆ ಅದಷ್ಟು ಟೇಸ್ಟ್ ಕೊಡಲ್ಲ ನಿಮಗೆ. ಸೊ ಫೈನಲ್ ಅಲ್ಲಿ ಅದು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿಯೋಕೆ ಬಿಡಬೇಕು. ಅದು ಕುದೀತಾ ಇದೆ ಅಂದಾಗ್ಲೇನೆ ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಷಲ್ ಕೂಗಿಸ್ಕೊಬೇಕು. ಕುಕ್ಕರ್ ವಿಷಲ್ ಆರಿದ ನಂತರ ಅದನ್ನು ಓಪನ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು, ಹುಳಿ, ಖಾರ ಇನ್ನೊಂದ್ಸತಿ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಅನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಬಿಸಿ ಮಾಡ್ಕೊಳ್ಳಿ ಅಷ್ಟೇನೆ. ನೀವು ಈ ಬೀಟ್ರೋಟ್ ಗೊಜ್ಜನ್ನ ದೋಸೆ, ರೊಟ್ಟಿ ಎಲ್ಲಾದ್ರ ಜೊತೆನೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ನಾನು ಮಾಡಿರೋ ಈ ಬೀಟ್ರೋಟ್ ಗೊಜ್ಜು ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.